ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆಪ್ತ ಸತೀಶ್ ಜಾರಕಿಹೊಳಿಗೆ ಶಾಕ್ ಕೊಟ್ಟಂಥ ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ? ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮೂಗು ತೋರಿಸ್ತಾರಾ ಸಿದ್ದರಾಮಯ್ಯ? ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆಯಿಂದ ಜಮೀರ್ ಅಹ್ಮದ್ ಅವರು ಸೈಡ್ಲೈನ್ ಆಗಿದ್ದಾರೆ. ಅವರ ಜಾಗದಲ್ಲಿ ಇದೀಗ ಎನ್.ಎ. ಹ್ಯಾರಿಸ್ ಅವರು ಬಂದು ಕೂರುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಅದು ಕೂಡ ಡಿ ಕೆ ಸಹೋದರರ ಒಂದು ಮಾಸ್ಟರ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಹೀಗಾಗಿ ಆಡಿಯೋ ಬಂದ ಹಿನ್ನೆಲೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಇದೀಗ ಸಚಿವ ಸಂಪುಟದಿಂದ ಹೊರಗಿದ್ದಾರೆ. ಅವರದನ್ನು ಸಮಾಧಾನ ಪಡಿಸಲಿಕ್ಕೆ ಚಾಲುಕ್ಯ ರಸ್ತೆಯಲ್ಲಿರುವಂಥ ಜಮೀರ್ ಅಹ್ಮದ್ ಅವರ ನಿವಾಸಕ್ಕೆ ಡಿ ಕೆ ಸುರೇಶ್ ಅವರು ಕೂಡ ಹೋಗಿ ಸಮಾಧಾನವನ್ನು ಪಡಿಸಿ ಬಂದಿದ್ದಾರೆ. ಅಷ್ಟರ ಹಂತಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಇದೀಗ ಸಚಿವ ಸಂಪುಟದಿಂದ ಹೊರಗಿರುವುದರ ಜೊತೆಗೆ ಸ್ವಲ್ಪ ಸಮಾಧಾನವನ್ನು ಕೂಡ ಪಟ್ಟುಕೊಳ್ಳಬೇಕಾದಂಥ ಪರಿಸ್ಥಿತಿಗೆ ಬಂದಿದೆ. ಇದರ ಮತ್ತೊಂದು ಭಾಗವಾಗಿ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬದಲಾವಣೆ ಆಗ್ತಾರೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಬದಲಾವಣೆಗೂ ಮುನ್ನವೇ ಹೇಳಿದಂಥ ಮೊಟ್ಟ ಮೊದಲ ವ್ಯಕ್ತಿ ಅದ್ಯಾರಂದರೆ ಇದೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂಥ ಮತ್ತೊಂದು ವಾಕ್ಯ ಅಂದರೆ 2028 ತನಕ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ, 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ. ಈಗ ಪರಮೇಶ್ವರ್ ಆದರೂ ಓಕೆ, ಡಿ ಕೆ ಶಿವಕುಮಾರ್ ಆದರೂ ಓಕೆ, ಯಾರು ಬೇಕಾದರೂ ಆಗ್ಬೋದು, ನಾನು ಈ ಹಂತದಲ್ಲಿ ಪೈಪೋಟಿಯಲ್ಲಿ ಇಲ್ಲ ಎನ್ನುವಂಥ ಮಾತ್ರ ಸ್ಪಷ್ಟವಾಗಿ ಹೇಳಿದರು. ಜೊತೆಗೆ ಒಂದು ತಿಂಗಳ ಹಿಂದೆ ಖರ್ಗೆ ಅವರನ್ನ ಮೀಟ್ ಮಾಡಿ ಬಂದಂಥ ಸಂದರ್ಭದಲ್ಲಿ, ದೆಹಲಿಯಲ್ಲಿ ಮೀಟ್ ಮಾಡಿ ಬಂದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕೊಟ್ಟಂಥ ಉತ್ತರ ಎಲ್ಲರಿಗೂ ಕೂಡ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಮಾಧ್ಯಮದ ಮುಂದೆ ಸ್ಪಷ್ಟವಾಗಿ ಹೇಳಿದಂಥ ಮಾತಂದರೆ, ಖರ್ಗೆ ಅವರು ಕೂಡ ನಮ್ಗೆ ಹೇಳಿದರೆ, ನಾವು ಕೂಡ ರಾಜ್ಯದಲ್ಲಿ ಆಗ್ತಿರುವಂಥ ಗೊಂದಲದ ಬಗ್ಗೆ ಖರ್ಗೆ ಅವರ ಮನವರಿಕೆ ಮಾಡಿಕೊಟ್ಟಾಗ ಖರ್ಗೆ ಅವರು ಕೂಡ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಅಂದರೆ ಪಂಚರಾಜ್ಯದ ಚುನಾವಣೆ ಆದ ನಂತರ ಎಲ್ಲವೂ ಕೂಡ ಬಗೆಹರಿಯುತ್ತೆ, ಯಾವುದೇ ಗೊಂದಲ ಇರಲ್ಲ, ನಾವು ಕೂಡ ಎಲ್ಲವನ್ನು ಫೈನಲ್ ಮಾಡಿ ಇಟ್ಟಿದ್ದೇವೆ, ಆದರೆ ಒಂದೊಳ್ಳೆಯ ಮುಹೂರ್ತಕ್ಕಾಗಿ ಕಾದಿದ್ದೇವೆ ಅನ್ನುವಂಥ ಮಾತನ್ನು ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಹೇಳಿದರು. ಸತೀಶ್ ಜಾರಕಿಹೊಳಿ ಮಾಧ್ಯಮದ ಮುಂದೆ ಎಲ್ಲವೂ ಕೂಡ ಬಹಿರಂಗಪಡಿಸಿದ್ರು. ಅದು ಒಂದು ಮಾತು. ಎರಡನೇದಾಗಿ 24ನೇ ತಾರೀಕಿಗೆ ಸಿದ್ದರಾಮಯ್ಯನವರಿಗೆ ವೇಣುಗೋಪಾಲ್ ಅವರು ಕರೆ ಮಾಡಿ 26ಕ್ಕೆ ಡೆಹಲಿಗೆ ಬಾ ಅಂತ ಹೇಳ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರು 25ನೇ ತಾರೀಕು ಡೆಹಲಿಗೆ ಹೋಗಿ ಕರ್ನಾಟಕ ಬಂದು ಉಳ್ಕೊಂಡು 26ನೇ ತಾರೀಕು ಮೆಗಾ ಮೀಟಿಂಗ್ ಆಗುವಂಥ ಸಂದರ್ಭಕ್ಕೆ ಒಂದು ದಿನ ಮೊದಲು 25ನೇ ತಾರೀಕು ಮಾಧ್ಯಮದವರು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಹೋಗಿ, ಅಂದರೆ ಗೃಹ ಕಚೇರಿಗೆ ಹೋಗಿ ಅವರ ಒಂದು ಅಭಿಪ್ರಾಯವನ್ನು ಕೇಳಿದಾಗ, ಯಾಕೆ ಸುಮ್ಮನೆ ನೀವು ಅಷ್ಟು ಗಡಿಬಿಡಿ ಮಾಡ್ತಿದ್ದೀರಾ, ನಾಳೆ ಏನಾಗುತ್ತೆ ಅನ್ನುವಂಥ ಮಾತುಕತೆ 11 ಗಂಟೆಗೆ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ, ಯಾಕೆ ನಾನು ಲೀಕ್ ಮಾಡಬೇಕು, ಎಲ್ಲವೂ ಬದಲಾವಣೆ ಆಗುತ್ತೆ, ಖುಷಿಯಿಂದಿರಿ, ಕಾಯರಿ ಎನ್ನುವಂಥ ನೇರವಾದ ಮಾತನ್ನು, ಬದಲಾವಣೆಯ ಮುನ್ಸೂಚನೆ ಅಂತ ಕೊಟ್ಟವರು ಇದೇ ಸತೀಶ್ ಜಾರಕಿಹೊಳಿ ಅವರು. ಅದರ ಮುಂದುವರೆದ ಭಾಗವಾಗಿ ಅವ್ರ ಮೇಲೆ ಕೂಡ ಒಂದು ಚಿಕ್ಕ ಪುಟ್ಟ ಆರೋಪ ಕೂಡ ಕೇಳಿಬಂತು. 37 MLAಗಳ ಒಂದು ಸಹಿಯನ್ನು ಸಂಗ್ರಹ ಮಾಡಿಕೊಂಡು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಖರ್ಗೆ ಅವರಿಗೆ ಮತ್ತು ಹೈಕಮಾಂಡ್ಗೆ ತಲುಪಿಸಿದ್ರು ಅನ್ನುವಂಥ ಮಾತು ಕೂಡ ಕೇಳಿಬಂತು. ಅದಕ್ಕೂ ಕೂಡ ಅವರು ಸ್ಪಷ್ಟನೆ ಕೊಟ್ಟು ಅಂಥ ಆರೋಪ ಮಾಡಿದವ್ರ ಮೇಲೆ ಸ್ವಲ್ಪ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಅದು ಒಂದು ಹಂತಕ್ಕಾದರೆ, ಇದೀಗ ದೆಹಲಿಯಲ್ಲಿದ್ದಂಥ ಮೊನ್ನೆ ಅಂದರೆ 28ಕ್ಕೆ ರಾಜೀನಾಮೆ ಕೊಟ್ಟು ದೆಹಲಿಗೆ ಹೋದಂಥ ಸಿದ್ದರಾಮಯ್ಯನವರು 29ನೇ ತಾರೀಕು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಹೀಗೆ ದೊಡ್ಡ ನಾಯಕರನ್ನ ಮೀಟ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಸಿದ್ದರಾಮಯ್ಯನವರು ಮಾತನಾಡಲಿಲ್ಲ. ಜೊತೆಗೆ ಅವ್ರು ಹೇಳ್ದಂದರೆ, ನಿಮ್ಮ ಆಣತಿಯ ಪ್ರಕಾರ, ನಿಮ್ಮ ಆದೇಶ ಪ್ರಕಾರ ಒಂದು KPC ಅಧ್ಯಕ್ಷರು ಬೇಕಾದರೂ ಆಗ್ಬೋದು ಅಥವಾ ಸಚಿವ ಸಂಪುಟ ಸ್ಥಾನ ಬೇಕಾದರೂ ಸಿಗಬಹುದು, ಆದರೆ ಎರಡೂ ಕೊಡಲಿಕ್ಕಾಗಲಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಒಂದು ದೊಡ್ಡ ಆಸೆ ಇತ್ತು, ನಾನು KPC ಅಧ್ಯಕ್ಷನಾಗಬೇಕು, ಕರ್ನಾಟಕದಲ್ಲಿ ಯಾವುದೇ DC ಹುದ್ದೆ ಇರಬಾರ್ದು, ಅದಾದ ನಂತರ ನನ್ನ ನೇತೃತ್ವದಲ್ಲಿ 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ದಲಿತ ಕೋಟಾದಿಂದ ನಾನು ಕೂಡ 28ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಹಾಗಾಗಿ ಅವರು ದಲಿತ ಕೋಟದ DCM ಕೂಡ ಅಥವಾ ಯಾವುದೇ DCM ಹುದ್ದೆ ಬೇಡ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಮೊದಲ ಹಂತವಾಗಿ, ಇಲ್ಲ, ನನಗೆ ನೀವು KPC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನನಗೆ ಯಾವುದೇ ಸಚಿವ ಸಂಪುಟದಲ್ಲಿ ಸ್ಥಾನ ಬೇಡ ಅನ್ನುವಂಥ ಮಾತನ್ನು ಕಳೆದ 1 ವರ್ಷದ ಹಿಂದೆ ಹೇಳಿದರು. ಆದರೆ ಸಡನ್ ಆದಂಥ ಬೆಳವಣಿಗೆಯಲ್ಲಿ ಸರ್ಕಾರದಲ್ಲಿ ಮೂಗು ತೋರಿಸಲಿಕ್ಕಾಗಲ್ಲ, ಸರ್ಕಾರದ ಆಡಳಿತ ಹಿಡಿತ ಸಾಧಿಸಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ KPC ಅಧ್ಯಕ್ಷ ಸ್ಥಾನ ಜೊತೆಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಬೇಕು ಅನ್ನುವಂಥ ಒಂದು ಮನವಿಯನ್ನು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಈ ಬೇಡಿಕೆಯನ್ನು ಸಗಟಾಗಿ ತಿರಸ್ಕಾರ ಮಾಡಿದಂಥ ವೇಣುಗೋಪಾಲ್ ಅಂದರೆ ಹೈಕಮಾಂಡ್ನ ಕಾರ್ಯದರ್ಶಿಗಳು ಅಥವಾ ಹೈಕಮಾಂಡ್ನ ಮುಖ್ಯಸ್ಥರು ಹೇಳಿದ್ದು, ನೀವು ಯಾವುದಾದ್ರೂ ಒಂದು ಹುದ್ದೆನೇ ಕೊಡ್ತೇವೆ, ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಬೇಕಾ, ಹಾಗಾದರೆ ನಿಮ್ಮ KPC ಅಧ್ಯಕ್ಷ ಸ್ಥಾನ ಕೊಡಲ್ಲ, KPC ಅಧ್ಯಕ್ಷ ನಾವು ಈಶ್ವರ ಕಂಟ್ರಿ ಕೊಡ್ತೇವೆ ಅಥವಾ ಬೇರೆಯವರು ಕೊಟ್ಬಿಡ್ತೇವೆ, ಒಂದು ವೇಳೆ ನಿಮ್ಮ KPC ಅಧ್ಯಕ್ಷ ಬೇಕಾದರೆ ಸಚಿವ ಸಂಪುಟದಲ್ಲಿ ಸ್ಥಾನ ಇರಲ್ಲ ಅಂತ ಕಡ್ಡಿ ತುಂಡಾದ ಮಾತನ್ನು ಕೂಡ ಹೇಳಿದ್ದಾರೆ. ಇದಕ್ಕೆ ಪೂರಕವಂತೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಮಾತಿಗೆ ಒಪ್ಪಿದ್ದಾರೆ. ನೀವು ಹೀಗೆ ಮಾಡಬೇಕು, ಈ ಒಬ್ಬೊಬ್ಬರಿಗೆ 2 ಕೊಡಲಿಕ್ಕಾಗಲ್ಲ ಎನ್ನುವಂಥ ಮಾತನ್ನು ಹೇಳಿ ತನ್ನಗೆ ದ್ರೋಹ ಬಗೆದಿದ್ದರು ಎನ್ನಲಾದಂಥ ಸತೀಶ್ ಜಾರಕಿಹೊಳಿ ವಿರುದ್ಧ ಈಗ ಒಂದೊಂದೇ ಹಂತಕ್ಕೆ ಸೇಡು ತೀರಿಸಿಕೊಳ್ಳಿ ಹೊರಟ್ರ ಸಿದ್ದರಾಮಯ್ಯ ಅನ್ನುವಂಥ ಒಂದು ಮಾತು ಚರ್ಚೆ ಇದೀಗ
ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ದೊಡ್ಡ ದೊಡ್ಡವರ ಮಾತುಕತೆ ಮುಖಾಂತರ ತಿಳಿದು ಬರುತ್ತೆ. ಒಂದು ಹಂತದಲ್ಲಿ ಅಹಿಂದ ಚಳುವಳಿಗೆ, ಅಹಿಂದ ಒಂದು ಸಮಾವೇಶಕ್ಕೆ ಬೆನ್ನಿಗೆ ಹೆಗಲು ಕೊಟ್ಟು ನಿಂತವರು ಸಿದ್ದರಾಮಯ್ಯನವರಿಗೆ ಇದೇ ಸತೀಶ್ ಜಾರಕಿಹೊಳಿ. ಅದಾದ ನಂತರ ಕಳೆದ 1-2 ವರ್ಷದಿಂದ ಯಾಕೋ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅಷ್ಟು ಸಾಮ್ಯತೆ ಅಥವಾ ಅಷ್ಟು ಒಂದು ಸಮನ್ವಯತೆ ಕಂಡು ಬಂದಿರಲಿಲ್ಲ. ಜೊತೆಗೆ ತಾನೂ ಕೂಡ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಒಂದು ಆಸೆ ಇದ್ದರೆ, ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಮತ್ತು ಮಹದೇವಪ್ಪ ಅವ್ರನ್ನ ಅಕ್ಕಪಕ್ಕ ಇಟ್ಕೊಂಡು, ಭೈರತ್ ಸುರೇಶ್ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರನ್ನ ಅಕ್ಕಪಕ್ಕ ಇಟ್ಕೊಂಡು ಅಡ್ಡಾಡ್ತಾರೆ. ನಾವಿಲ್ಲೂ ಮೂಲಿ ಗುಂಪಾಗ್ತಿದೆ ಅನ್ನುವಂಥ ಮತ್ತೊಂದು ಬೆಳವಣಿಗೆ, ಅಥವಾ ಈ ಉತ್ತರ ಕರ್ನಾಟಕದ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ನಿರ್ಲಕ್ಷ್ಯ ಮಾಡಿಕೊಂಡು ಈ ದಕ್ಷಿಣ ಕರ್ನಾಟಕದ ಕಡೆ ಮುಖ ಮಾಡ್ತಿರೋಂಥ ಒಂದು ಬೇಸರದ ಕಾರಣಕ್ಕೂ ಎಲ್ಲೋ ಒಂದು ಕಡೆ ಇಬ್ಬರ ನಡುವಿನ ಅಂತರ ದೂರ ಆಗ್ತಿತ್ತು. ಅದರ ಮುಂದುವರೆದ ಭಾಗವಾಗಿ ನಾನೂ ಕೂಡ ಮುಂದೆ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಒಂದು ದಾಳವನ್ನು ಈಗ ಉರುಳಿಸಿರುವಂಥ ಸತೀಶ್ ಜಾರಕಿಹೊಳಿಯವರು, ಯತೀಂದ್ರ ಅವರು ಹೇಳಿದ ಮಾತಿತ್ತಲ್ಲ, ಬೇಕಾದಾಗ ಅಂದರೆ ಏನಾಗುತ್ತಂದರೆ ಪಾಲಿಟಿಕ್ಸಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋಂತ ಬಂದಾಗ ಯತೀಂದ್ರ ಅವರು ಒಂದೊಂದು ಹೇಳಿಕೆಯನ್ನು ಕೊಡ್ತಾಯಿದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ದೂರ ಇಡಲಿಕ್ಕೆ ಸಿದ್ದರಾಮಯ್ಯನವರು ಬಣ ಏನು ಮಾಡ್ತು ಎಲ್ಲವನ್ನೂ ಮಾಡಿತ್ತು. ಆ ಹಂತಕ್ಕೂ ಕೂಡ ಸತೀಶ್ ಜಾರಕಿಹೊಳಿನ ಯೂಸ್ ಮಾಡ್ಕೊಳ್ಳಾಯಿತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಯಾಕೆ, ಸಿದ್ದರಾಮಯ್ಯನವರ ಆದ ನಂತರ ಒಂದು ವೇಳೆ ಕೆಳಗಿಳಿದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೋದು. ಅವರು ಕೂಡ ಅಹಿಂದ ಸಮಾವೇಶವನ್ನು ಮಾಡ್ಕೊಂಡು ನಂತರ ಅವರು ಕೂಡ ಹಿಂದುಳಿದ ವರ್ಗದಿಂದ ಬಂದರು, ಅವರು ಕೂಡ ದಲಿತ ಕೋಟದಿಂದ ಬಂದವರು. ಹೀಗಾಗಿ ಆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದರೆ ಏನು ತಪ್ಪು ಎನ್ನುವಂಥ ಮಾತನ್ನು ಹೇಳಿ ಅದೊಂದು ಗಾಳನ್ನು ಉರುಳಿಸಿ ಈ ಕಡೆ ಯತೀಂದ್ರ ಅವರು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ನನ್ನ ಒಂದು ಹೆಸರನ್ನು ಯೂಸ್ ಮಾಡ್ಕೊಂಡು ಇವರು ರಾಜಕೀಯ ಮಾಡ್ತಾ ಇದ್ರಲ್ಲ, ಅದಕ್ಕೆ ಬೇಸತ್ತಂತ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬಣದಿಂದ ಒಂದು ಹಂತಕ್ಕೆ ದೂರ ಸರಿದು, ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಬಣದಿಂದ ಕೂಡ ದೂರ ಸರಿದು ತಟಸ್ಥ ಬಣವನ್ನು ಗುರುತಿಸಿಕೊಂಡು ನಾನು ಈಗ KPC ಅಧ್ಯಕ್ಷ ಸ್ಥಾನವನ್ನು ಬೇಕು ಎನ್ನುವಂಥ ಹಠ ಕೇಳಿದ್ರು. ಜೊತೆಗೆ ಮುಂದುವರೆದ ಭಾಗವಾಗಿ ನನಗೆ ಸಚಿವ ಸಂಪುಟದಲ್ಲಿ ಕೂಡ ಸ್ಥಾನ ಬೇಕು ಎನ್ನುವಂಥ ಹಠ ಹಿಡಿದ್ರು. ಆದರೆ ಆ ಹಠಕ್ಕೆ, ಆ ಒಂದು ಬೇಡಿಕೆಗೆ ಸೊಪ್ಪು ಹಾಕದಂಥ ಸಿದ್ದರಾಮಯ್ಯ ಹೈಕಮಾಂಡ್ ಮುಖಾಂತರ ಯಾವುದಾದ್ರು ಒಂದು ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದರೆ ಹಾಗಿರಲಿ ಅನ್ನುವಂಥ ಸ್ಪಷ್ಟ ಮಾತನ್ನು ಹೇಳಿ ಇದೀಗ ಹಿಂದಿನ ಜೊತೆಗಿದ್ದಂಥ ಸತೀಶ್ ಜಾರಕಿಹೊಳಿಯವರಿಗೆ ಇದೀಗ ಶಾಕ್ ಕೊಟ್ಟಿದ್ದಾರೆ ಅಂತ ಮಾತು ಇದೀಗ ಕೇಳಿ ಬರ್ತಾ ಇದೆ. ನೋಡಬೇಕು, ಇವತ್ತು ಸಂಜೆ ಖರ್ಗೆ ನಿವಾಸಕ್ಕೆ ಮೀಟಿಂಗ್ ಹೋಗಿದ್ದಾರೆ. ಬಂದ ನಂತರ ಯಾರೆಲ್ಲ ಹೆಸರು ಫೈನಲ್ ಆಗಿ ಸಚಿವ ಸಂಪುಟದಲ್ಲಿ, ಜೊತೆಗೆ ಮೊದಲು KPC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಎನ್ನುವಂಥ ಮಾತು ಕೂಡ ಇದೆ. ಯಾವಾಗ ಕೊಡ್ತಾರೆ, ಯಾವಾಗ KPC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಅಥವಾ ಇವತ್ತು ಬರುವಾಗಲೇ ಕೊಟ್ಟು ಬರ್ತಾರಾ, ಎಲ್ಲವೂ ಕೂಡ ಕಾದು ನೋಡಬೇಕು. ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜೀನಾಮೆ ಸಲ್ಲಿಸುವಂಥ ಒಂದು ಸಾಧ್ಯತೆ ಕೂಡ ಇದೆ. ಅಂದರೆ KPC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಅದ ನಂತರ ಮುಖ್ಯಮಂತ್ರಿ ಹುದ್ದೆಗೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆ. ಇವತ್ತು ಬಹುಶಃ ಅವರು ರಾಜೀನಾಮೆಯನ್ನು ಕೊಡಬಹುದು. ಅವರ 6 ವರ್ಷಗಳ ಸುದೀರ್ಘ KPC ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಪಕ್ಷದ ಅಂದರೆ ಸರ್ಕಾರದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಬಹುದು. ನೋಡಬೇಕು, ಇವತ್ತು ಸಂಜೆ ತನಕ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತಲೂ ಕೂಡ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.